ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಹಾಗೆ 6ನೇ ತರಗತಿಯ ಮುನಿ ದರ್ಶನ್ ನೇತೃತ್ವದಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳಿಂದ ಧ್ವಜಕ್ಕೆ ಗೌರವ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಮುಂದಿನ ತಂಡ ನಮ್ಮ ಪುಟಾಣಿ 7ನೇ ತರಗತಿಯ ಪ್ರಿಯಾಂಕಾ ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಧ್ವಜ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿಗಳು ನೇತೃತ್ವವನ್ನು ವಹಿಸಿಕೊಂಡಿರುವವರು ಚಾಂದಿನಿ ಧ್ವಜಕ್ಕೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನಂತರ 8ನೇ ತರಗತಿಯ ಬಾಲಕರ ತಂಡ ಅಶೋಕ್ ನೇತೃತ್ವದಲ್ಲಿ ಧ್ವಜಕ್ಕೆ ವಂದನೆ ಸಲ್ಲಿಕೆ. ನಂತರ 8ನೇ ತರಗತಿಯ ಮತ್ತೊಂದು ತಂಡ ವಿಶಾಲ್ ನೇತೃತ್ವದಲ್ಲಿ ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ನಂತರ ನಮ್ಮ ಶಿಸ್ತಿನ ಸಿಪಾಯಿಗಳಾಗಿರುವಂತಹ 9ನೇ ತರಗತಿಯ ಬಾಲಕರ ತಂಡ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನೇತೃತ್ವ ಶ್ರೀನಿವಾಸ್. ನಂತರ ನಮ್ಮ ಬಾಲಕಿಯರ 9ನೇ ತರಗತಿಯ ತಂಡ ಕೃಪಾ ನೇತೃತ್ವದಲ್ಲಿ ಧ್ವಜ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಅದೇ ರೀತಿ 9ನೇ ತರಗತಿ ಕನ್ನಡ ಮಾಧ್ಯಮದ ನಮ್ಮ ಬಾಲಕರ ತಂಡ ಬಹಳ ದೊಡ್ಡ ತಂಡ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಮುಂದೆ ಸಾಗುತ್ತಿದ್ದಾರೆ. ನೇತೃತ್ವ ವಿಷ್ಣುವರ್ಧನ್. ನಂತರ ನಮ್ಮ 10ನೇ ತರಗತಿಯ ಆಂಗ್ಲ ಮಾಧ್ಯಮದ ಬಾಲಕಿಯರ ತಂಡ ನೇತೃತ್ವ ಅಂಬಾಬಾಯಿ. ನಂತರ ನಮ್ಮ ಪುಟಾಣಿಗಳಾಗಿರುವಂತಹ 8ನೇ ತರಗತಿಯ ವಿದ್ಯಾರ್ಥಿನಿಯರು ಸುಷ್ಮಿತಾ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಸಾಗುತ್ತಿದ್ದಾರೆ. ಅದೇ ರೀತಿ ನಮ್ಮ 10ನೇ ತರಗತಿಯ ಮತ್ತೊಂದು ತಂಡ ಬಾಲಕರ ತಂಡ ಇಲ್ಲಿ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ. ನಿತಿನ್ ಧ್ವಜಕ್ಕೆ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನಂತರ ನಮ್ಮ ಬಣ್ಣದ ಅಕ್ಕಿಗಳಂತೆ ಚಿಟ್ಟೆಗಳಂತೆ ಹಾರುತ್ತಾ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ. 9, 10 ಮತ್ತು 8ನೆಯ ಎಲ್ಲ ವಿದ್ಯಾರ್ಥಿನಿಯರು ಧ್ವಜ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನೃತ್ಯ ತಂಡದವರು ನೇತೃತ್ವ ಕಾವ್ಯ. ಅದೇ ರೀತಿ ನಮ್ಮೆಲ್ಲ ಶಿಸ್ತಿನಿಂದ ಪಥಸಂಚಲನೆಯಲ್ಲಿ ಭಾಗವಹಿಸಿ ಈ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಯಾಗಿ ನಮ್ಮ ಶಾಲೆಯಲ್ಲಿ ನಡೆಸಿದ ಗಣ್ಯರುಗಳು ಗೌರವ ರಕ್ಷಣೆ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.